ನಮಸ್ಕಾರ ಗುರುದೇವ. ಓಲ್ಡ್ ಬ್ರೇಕ್ ನ್ಯೂಸ್. ಭವಾನಿ ರೇವಣ್ಣ ವಿಚಾರ ಅವರ ಇಲ್ಲಿ ಪ್ರಸ್ತಾಪ ಮಾಡೇನೆ. 1.5 ಕೋಟಿ ಕಾರ್ ಅನಿಸುತ್ತೆ, 1.5 ಏನೋ ಕೋಟಿ, ಎಷ್ಟೋ ಕೋಟಿ ಪ್ರಸ್ತಾಪ ಮಾಡ್ಯಾರ. ಇದು 1.5 ಕೋಟಿ ಕಾರ್, ಇದಕ್ಕೆ ಡ್ಯಾಮೇಜ್ ಮಾಡಿಬಿಟ್ರಾ? ಇಲ್ಲಿ ಯಾಕೆ ಹೊಡೆದ ಬಿಟ್ರಿ? ನೀನು ಬೇರೆ ಕಡೆ ಸಾಯ್ಬೇಕು ಅಂತ ನೀನು ಹಾಗೆ ಹೇಗೆ ಅಂತ ಹೇಳ್ತಾರೆ. ಕಾರಿಗೆ ಜಸ್ಟ್ ಟಚ್ ಆಗಿದ್ದಕ್ಕೆ ಭವಾನಿ ರೇವಣ್ಣ ಸುಮ್ಮನೆ ಇರಲಿಲ್ಲ. ಜನ ಸುತ್ತಮುತ್ತ ನೋಡ್ತಾ ಇದ್ದಾರೆ, ವಿಡಿಯೋ ವೈರಲ್ ಆಗ್ಬೋದು ಅಂತ ಗಮನಕ್ಕೆ ಬಂದು ಕೂಡ ಅವರು ಕೋಪ ತಣ್ಣಗಾಗಲಿಲ್ಲ. ಜೋರಾಗಿ ಕಿರುಚಾಡ್ತಾರೆ. ಆ ಸಣ್ಣ ವಿಚಾರಕ್ಕೆ ಕಿರುಚಾಡಿದಂಥ ಭವಾನಿ ರೇವಣ್ಣ ಅವರ ಕುಲಪುತ್ರ ಪ್ರಜ್ವಲ್ ರೇವಣ್ಣ ಬಗ್ಗೆ ಇಷ್ಟೆಲ್ಲ ಆರೋಪ ಬಂದಂಥ ಸಂದರ್ಭದಲ್ಲಿ ಸೈಲೆಂಟಾಗಿ ಇರ್ತಾ ಇದ್ರಾ? ಸಾಧ್ಯನೇ ಇಲ್ಲ. ಸ್ವಂತ ಭವಾನಿ ರೇವಣ್ಣ ಮಾಧ್ಯಮಗಳ ಮುಂದೆ ಬರ್ತಾಯಿದ್ದರು. ಎಲ್ಲರೂ ಹಿಂಗೆ ಮ್ಯಾಗ ಕರಟೆ ತೆಗೆದುಕೊಳ್ತಾ ಇದ್ದರು, ಎಲ್ಲರೂ ಜಾಡಿಸಿ ಬಿಡ್ತಾ ಇದ್ದರು, ಎಲ್ಲರಿಗೂ ಸರಿಯಾಗಿ ಉಗಿತಾ ಕೆಲಸ ಮಾಡ್ತಾಯಿದ್ದರು. ಮಗನ ವಿಚಾರಕ್ಕೆ ಬಂದಾಗ ಯಾಕೆ ಹಿಂಗೆ ಮಾಡ್ತಾ ಇದ್ದರು ಪ್ರಶ್ನೆ ಮಾಡ್ತಾ ಇದ್ದರು. ಕಾರ್ ವಿಚಾರಕ್ಕೆ ಬಿಟ್ಟಿರಲಿಲ್ಲ ಭವಾನಿ ರೇವಣ್ಣ, ಮಗನ ವಿಚಾರಕ್ಕೆ ಹೋದ್ರೆ ಬಿಡ್ತಾ ಇದ್ದರಾ?